ಇದು ಸ್ಟೆಮ್ ಒಂದೇ, ಮೂಲ ಇದರಲ್ಲಿ ಬದನೆ, ಇದರಲ್ಲಿ ಟೊಮೊಟೊ. ಒಂದೇ ಗಿಡದಲ್ಲಿ ಬದನೆ ಗಿಡನೂ ಇದೆ, ಟೊಮೊಟೊ. ಬದನೆ ಈಗಾಗಲೇ ಕಾಯಿ ಇತ್ತು, ನಾನು ಸ್ಟೇಬಲ್ ಆಗಲಿ ಗಿಡ ಅಂತೇಳಿ ತೆಗೆದಿದ್ದೇನೆ. ಟೊಮೊಟೊ ನೋಡಿ ಈಗಾಗಲೇ ಈಚಾಗಿದೆ. ಅಂದರೆ ಇದನ್ನು ಉತ್ಕೃಷ್ಟವಾಗಿ ನಾನೀಗ ಬೇರೆಡೆಗೆ ಅದನ್ನು ಸ್ಥಳಾಂತರ ಮಾಡಿ ಬೆಳವಣಿಗೆಯನ್ನು ಮಾಡ್ತೇನೆ. ಈ ಟೊಮೊಟೊ ಸಹಜವಾಗಿ 3 ತಿಂಗಳು ಒಳಗಡೆ ಅದು ತನ್ನ ಕಾಲಗತಿಯನ್ನು ಪಡೆಯುತ್ತೆ. ಈಗ ಇದು 6 ತಿಂಗಳವರೆಗೆ ಇದು ಉತ್ಕೃಷ್ಟವಾದಂತಹ ಫಸಲನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು KVK ಅವರು ಹೇಳ್ತಾರೆ. ಏನು ತುಂಬ ಸುಲಭವಾದಂತಹ ವಿಧಾನ. ಇದನ್ನು ಬೆಣೆ ಕಸಿ ವಿಧಾನದಲ್ಲಿ ಮದರ್ ಸ್ಟೆಮ್ಮನ್ನು ಓಪನ್ ಮಾಡೋದು, ಬೇಕಾಗಿರ್ತಕ್ಕಂಥದ್ದು ಬೆಣೆಯನ್ನು ಮಾಡೋದು, ಅದಕ್ಕೆ ಅದನ್ನು ಅಳವಡಿಕೆಯನ್ನು ಮಾಡಿ ಏರ್ ಪ್ಯಾಕನ್ನು ಮಾಡಿ ಒಂದು ಐಸ್ ಟ್ಯೂಬ್ ಬರುತ್ತೆ, ಆ ಐಸ್ ಟ್ಯೂಬನ್ನು ಇದಕ್ಕೆ ಅಳವಡಿಕೆ ಮಾಡಿದರೆ ಒಂದೇ ತಾಯಿ ಬುಡ, ರೆಂಬೆಗಳಲ್ಲಿ ವಿವಿಧ ಜಾತಿ, ಇದು ಒಂದು ರೀತಿ. ಹಾಗೆ ಇಲ್ಲಿ ನೋಡಿ, ಇದು ಗುಂಡ ಮತ್ತು ಉದ್ದವಾಗಿರ್ತಕ್ಕಂಥದ್ದು. ಮತ್ತೊಂದು ಜಾತಿ ಇದೆ, ಬೆಣ್ಣೆ ಕಾಯ್ಕು ಇದೆ. ಎಷ್ಟೆಷ್ಟು ಗಾತ್ರ ಇದ್ದು ಗೊತ್ತಾ? ಇಲ್ಲಿ ಓಕೆ, ಕೊಂಬೆಗಳು ಎಷ್ಟಿದೆಯೋ ಅಷ್ಟು ಜಾತಿ ನಿಮಗೆ ಲಭ್ಯವಿದ್ದರೆ ಅಳವಡಿಕೆ ಮಾಡಿದರೆ ಅದು ಉತ್ಕೃಷ್ಟವಾಗಿ ನಿಮಗೆ ಸಹಕಾರಿ ಫಲವನ್ನು ನೀಡುತ್ತೆ ಅನ್ನೋದರಲ್ಲಿ ಇದು ಒಂದು ಪ್ರಾತ್ಯಕ್ಷತೆ. ಎಷ್ಟು ವರ್ಷ ಬದುಕುತ್ತೆ ಸರ್ ಈ ಗಿಡ? ಅದು ಈ ವಿಚಾರದಲ್ಲಿ ಈ ರೀತಿ ನಾವು ಕಸಿ ಕಟ್ಟಿದಂತಹ ಸುಂಡೆ ಗಿಡಕ್ಕೆ ಕಸಿ ಕಟ್ಟಿದಂತಹ ಬದನೆ ಸರ್, ಇಲ್ಲಿರ್ತಕ್ಕಂಥದ್ದು ಬದನೆಯ ಮೂಲ ಪ್ರಭೇದ, ಬದನೆಯ ಜಾತಿಯಲ್ಲಿ ಮೂಲ ಪ್ರಭೇದ. ಇದರ ಹೆಸರು ಸುಂಡೆ ಗಿಡ. ತಮಿಳುನಾಡಿನ ನಾರಾಯಣ ರೆಡ್ಡಿ ಅಂತಕ್ಕಂಥ ಕೃಷಿ ತಜ್ಞರೊಬ್ಬರು ನನಗೆ ಯೂಟ್ಯೂಬಲ್ಲಿ ಕೊಟ್ಟ ಮಾಹಿತಿಯನ್ನು ಅನುಸರಿಸಿ ನಾನು ಪ್ರಗತಿಯನ್ನು ಕಂಡಿದ್ದೇನೆ. ಇದನ್ನು ಇಲ್ಲಿ ಒಟ್ಲು ಮಾಡಿದ್ದೇನೆ. ಏನಕ್ಕೆ ಅಂತಂದರೆ, ಇದಕ್ಕೆ ಟೊಮೊಟೊ ಮತ್ತು ಬದನೆಯನ್ನು ಒಂದೇ ಗಿಡಕ್ಕೆ ನಾನು 7 ಜಾತಿ ಪ್ರಭೇದವನ್ನು ಅಳವಡಿಕೆ ಮಾಡಿದ್ದೆ. ಈಗ ಇದು ಕಾಲವಾಗಿದೆ, ಇದರಲ್ಲಿ 7 ಜಾತಿ ಕಾಯಿ ಬಿಡ್ತಾ ಇತ್ತು. ಅದನ್ನು ಇಲ್ಲಿ ಅಳವಡಿಕೆ ಮಾಡಲಿಕ್ಕೆ ಒಟ್ಲು ಮಾಡಿದ್ದೇನೆ. ಈಗಿನ ಪ್ರಾತ್ಯಕ್ಷತೆಯಲ್ಲಿ ಅಲ್ಲಿದೆ. ಒಂದೇ ಗಿಡದಲ್ಲಿ 3-4 ಜಾತಿಯ, ಇದು ಮದರ್ ಸ್ಟೆಮ್ಮು ಬೇಸು. ಇದಕ್ಕೆ ಗ್ರಾಫ್ಟಿಂಗಲ್ಲಿ ನಾವು ಟೊಮೊಟೊ ಮತ್ತು ಬದನೆಯನ್ನು ಎಷ್ಟು ಪ್ರಭೇದ ಬೇಕಾದರೂ ಕೂಡ ಒಂದೇ ಗಿಡಕ್ಕೆ ಅಳವಡಿಕೆ ಮಾಡ್ಕೊಂಡು, ಒಂದು ಮನೆಗೆ ಒಂದು ಗಿಡ ಇದ್ದರೆ ಒಮ್ಮೆಗೆ 5ರಿಂದ 10 kg ಕಾಯಿ ಕುಯ್ಬೋದು. ನನ್ನ ಒಂದು ಗಿಡ ಇದೆ, ಆ ಗಿಡದಲ್ಲಿ ನಾನು ಒಮ್ಮೆಗೆ ನನ್ನ ಸ್ನೇಹಿತರು ಬಂಧು ಬಳಗಕ್ಕೆಲ್ಲ ಕೊಟ್ಟು ಒಮ್ಮೆಗೆ 5 kg ಕಾಯಿ ಕುಯ್ತಾ ಇದ್ದೆ. ಬದನೆಯ ಮೂಲ ಪ್ರಭೇದವನ್ನು ಅಲ್ಲಿ ನಾನು ಹೋಟೆಲ್ ಮಾಡಿದಿರುವ ನರ್ಸರಿ ಮಾಡಿದ್ರ ಬಗ್ಗೆ ಹೇಳಿದೆ. ಅದರಲ್ಲಿ ನೋಡಿ, ಇದು ಸ್ಟೆಮ್ ಒಂದೇ, ಮೂಲ ಇದರಲ್ಲಿ ಬದನೆ, ಇದರಲ್ಲಿ ಟೊಮೊಟೊ. ಒಂದೇ ಗಿಡದಲ್ಲಿ ಬದನೆ ಗಿಡನೂ ಇದೆ, ಟೊಮೊಟೊ. ಬದನೆ ಈಗಾಗಲೇ ಕಾಯಿ ಇತ್ತು, ನಾನು ಸ್ಟೇಬಲ್ ಆಗಲಿ ಗಿಡ ಅಂತೇಳಿ ತೆಗೆದಿದ್ದೇನೆ. ಟೊಮೊಟೊ ನೋಡಿ ಈಗಾಗಲೇ ಈಚಾಗಿದೆ. ಅಂದರೆ ಇದನ್ನು ಉತ್ಕೃಷ್ಟವಾಗಿ ನಾನೀಗ ಬೇರೆಡೆಗೆ ಅದನ್ನು ಸ್ಥಳಾಂತರ ಮಾಡಿ ಬೆಳವಣಿಗೆಯನ್ನು ಮಾಡ್ತೇನೆ. ಆಮೇಲೆ ಇದು ಒಂದೇ ಬುಡ ಅಲ್ವಾ ಸರ್? ಒಂದೇ ಬುಡದಲ್ಲಿ 2 ಕಾಂಡಗಳಲ್ಲಿ ನೀವು ಬೇರೆ ಬೇರೆ ಗಿಡಗಳನ್ನ ಅಲ್ಲಿ ಮತ್ತೆ ಇದಕ್ಕೆ ಮೆಣಸಿನ ಗಿಡವನ್ನು ಕೂಡ ಗ್ರಾಫ್ಟಿಂಗ್ ಮಾಡಬಹುದಂತೆ ಮುಂದಿನ ಪ್ರಯತ್ನದಲ್ಲಿ ಮಾಡ್ತೇನೆ. ಒಂದೇ ಗಿಡದಲ್ಲಿ ಮೆಣಸು, ಟೊಮೊಟೊ ಮತ್ತು ಬದನೆ, ಇದನ್ನು ಉತ್ತಮ ಆರೈಕೆಯನ್ನು ಮಾಡಿದರೆ ಸರ್, ಇದು ಬದನೆಯ ಮೂಲ ಪ್ರಭೇದ ಸುಂಡೆ ಗಿಡಕ್ಕೆ ಬದನೆಯನ್ನು ನಾವು ಕಸಿ ಕಟ್ಟಿ ಎಲ್ಲ ಪ್ರಭೇದವನ್ನು ಒಂದೇ ಗಿಡಕ್ಕೆ ಇಡ್ಬೋದು. ಅಥವಾ ಯಾತಕ್ಕಾಗಿ ಮಾಡಬೇಕಂದ್ರೆ, ಈಗ KVKನಲ್ಲಿ ಮಾಡ್ತಾ ಇದ್ದಾರೆ, ಸುಂಡೆ ಗಿಡಕ್ಕೆ ಬದನೆ ಗಿಡವನ್ನು ಕಸಿ ಮಾಡಿ ರೈತರಿಗೆ ವಿತರಣೆ ಮಾಡ್ತಾರೆ. ಆಗ ಅದು 4ರಿಂದ 5 ವರ್ಷ ಜೀವಿತಾವಧಿಯನ್ನು ಹೊಂದುತ್ತೆ. ಲಾಂಜಿವಿಟಿ ಆಫ್ ಲೈಫ್ ಸ್ಪ್ಯಾನ್ ಇಂಪ್ರೂವ್ ಆಗುತ್ತೆ. ಹಾಗೆ ಟೊಮೊಟೊ ಸಹಜವಾಗಿ 3 ತಿಂಗಳು ಒಳಗಡೆ ಅದು ತನ್ನ ಕಾಲಗತಿಯನ್ನು ಪಡೆಯುತ್ತೆ. ಈಗ ಇದು 6 ತಿಂಗಳವರೆಗೆ ಇದು ಉತ್ಕೃಷ್ಟವಾದಂತಹ ಫಸಲನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು KVK ಅವರು ಹೇಳ್ತಾರೆ. ಹಾಗಾಗಿ ಉತ್ಕೃಷ್ಟ ಬೆಳೆ ಮತ್ತು ದೀರ್ಘಾವಧಿಯ ಬೆಳೆಗಾಗಿ ಇದನ್ನು ರೈತರು ಅಳವಡಿಕೆ ಮಾಡ್ಕೊಳ್ಳೋದ್ರಿಂದ ನಮಗೆ ರೈತನಿಗೆ ಲಾಭದಾಯಕ ಕೃಷಿಯ ಒಂದು ಮಾರ್ಗೋಪಾಯ ಅಂತಕ್ಕಂಥದ್ದು ನಾನು ತಿಳಿಯಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈಗ ಇದ್ರ ಬಗ್ಗೆ ಯಾರಾದರೂ ನಮ್ಮ ರೈತರು, ಅಂದರೆ ನಮ್ಮ ವೀಕ್ಷಕರು ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ನಿಮ್ಮ ಜಾಗಕ್ಕೆ ಬಂದರೆ ನೀವು ಹೇಳ್ಕೊಡ್ತೀರಾ ಸರ್? ಖಂಡಿತವಾಗಲೂ ಕೂಡ ಬರೋವಂಥ ಎಲ್ಲ ಸ್ನೇಹಿತರಿಗೆ ನಾನು ಇದನ್ನು ಗಿಫ್ಟೆಡ್ ಐಟಮ್ ಆಗಿ ಕೊಡ್ತಾ ಇದ್ದೇನೆ. ಮತ್ತು ನಾನೀಗಾಗ ನರ್ಸರಿ ಮಾಡಿದ್ದೇನೆ, ಅದರಲ್ಲಿ ಅಳವಡಿಕೆಯನ್ನು ಮಾಡ್ತೇನೆ. ನೇರವಾಗಿ ಬಂದರೆ ಅವರಿಗೆ ಮಾಡ್ತಕ್ಕಂಥ ವಿಧಾನವನ್ನು ಕೂಡ ಮಾಡಿ ತೋರ್ತೇನೆ. ಏನು ತುಂಬ ಸುಲಭವಾದಂತಹ ವಿಧಾನ. ಇದನ್ನು ಬೆಣೆ ಕಸಿ ವಿಧಾನದಲ್ಲಿ
ಮದರ್ ಸ್ಟೆಮನ್ನು ಓಪನ್ ಮಾಡೋದು, ಬೇಕಾಗಿರ್ತಕ್ಕಂಥದ್ದು ಬೆಣೆಯನ್ನು ಮಾಡೋದು, ಅದಕ್ಕೆ ಅದನ್ನು ಅಳವಡಿಕೆಯನ್ನು ಮಾಡಿ ಏರ್ ಪ್ಯಾಕನ್ನು ಮಾಡಿ ಒಂದು ಐಸ್ ಟ್ಯೂಬ್ ಬರುತ್ತೆ, ಆ ಐಸ್ ಟ್ಯೂಬನ್ನು ಇದಕ್ಕೆ ಅಳವಡಿಕೆ ಮಾಡಿದರೆ 15 ದಿನಗಳವರೆಗೆ ಅದು ತನ್ನ ಸ್ವಂತಿಕೆಯನ್ನು ಪಡೆದು ಇದರ ಆಧಾರದ ಮೇಲೆ ಬೆಳವಣಿಗೆಯನ್ನು ಪಡ್ಕೊಳ್ಳುತ್ತೆ. ತುಂಬ ಈ ಸುಲಭದಾಯಕ ಮತ್ತು ಲಾಭದಾಯಕ. 5 ವರ್ಷ ಈ ಬದನೆ ಗಿಡ ಉಳಿಯುತ್ತೆ ಅಂತಕ್ಕಂಥದ್ದೇ ಕೌತುಕ. ನನ್ನಲ್ಲಿ ಈಗಾಗಲೇ ಅಲ್ಲಿದೆ ಪ್ರಾತ್ಯಕ್ಷತೆಯಲ್ಲಿ, ಅದು ಫೋಟೋ ಕೂಡ ನಾನು ಕೊಡಬಲ್ಲೆ. ಒಮ್ಮೆ ಕೊಯ್ದರೆ 10 kg ಮೇಲ್ಪಟ್ಟು ಕಾಯಿ ಸಿಗ್ತಾಯಿತ್ತು. ಈಗ ಅದು ಕಾಲಗತಿಯಲ್ಲಿ ಅದು ನಶಿಸಿದೆ. ಅದರ ಬೇರಿನಿಂದ ಬಂದಿರತಕ್ಕಂಥ ಒಂದು ಗಿಡವನ್ನು ಅಳವಡಿಕೆ ಮಾಡಿದ್ದೇನೆ. ಬನ್ನಿ, ಮುಂದೆ ಬನ್ನಿ. ಆ ಗಿಡದಲ್ಲಿ ಒಮ್ಮೆಗೆ 5 ರಿಂದ 10 kg ಕಾಯಿ ಕುಯ್ತಾ ಇದ್ವಿ. ಅದು ಕಸಿಯನ್ನು ಅಳವಡಿಕೆ ಮಾಡಿದ್ದೆ. ಈಗ ಅದರ ಬೇರಿನಲ್ಲಿ ಹೊಡೆದಂಥ ಒಂದು ಅದೇ ಪ್ರಭೇದದ ಗಿಡ ಇದು. ಇದಕ್ಕೆ ಈಗ ಬದನೆಯ ಪ್ರಭೇದಗಳನ್ನು ಅಳವಡಿಕೆ ಮಾಡಿದ್ದೇನೆ ಸರ್. ಸುಂಡೆ ಗಿಡ, ಅದಕ್ಕೆ ಕಸಿಯನ್ನು ಕಟ್ಟಿ ಅದು ಈಗಾಗಲೇ ಕಾಲವಾಗಿದೆ. ಅದರ ಬೇರಿನಿಂದ ಬಂದಂತಹ ಒಂದು ಗಿಡ ಇದು. ಇದಕ್ಕೆ ನಾನು ಬದನೆಯ ಪ್ರಭೇದಗಳನ್ನು ಅಳವಡಿಕೆಯನ್ನು ಮಾಡಿದ್ದೇನೆ. ಆ ಅಳವಡಿಕೆಯಲ್ಲಿ ಈಗ ನೆನ್ನೆ ತಾನೇ ಕಾಯಿ ಕೊಯ್ದಿದ್ದೀನಿ. ಇದು ನೋಡಿ, ಇದು ಒಂದು ಪ್ರಭೇದ. ಒಂದೇ ತಾಯಿ ಬುಡ, ರೆಂಬೆಗಳಲ್ಲಿ ವಿವಿಧ ಜಾತಿ. ಇದು ಒಂದು ರೀತಿ. ಹಾಗೆ ಇಲ್ಲಿ ನೋಡಿ, ಇದು ಗುಂಡ ಮತ್ತು ಉದ್ದವಾಗಿರ್ತಕ್ಕಂಥದ್ದು ಮತ್ತೊಂದು ಜಾತಿ ಇದೆ. ನೆನ್ನೆ ಕಾಯಿ ಕುಯ್ದಿದೆ. ಎಷ್ಟೆಷ್ಟು ಗಾತ್ರ ಇದ್ದು ಗೊತ್ತಾ? ಇಲ್ಲಿ ಇದು ಬೆಕ್ಕಿನ ತಲೆ ಎಂಬ ನಾಟಿ ಹೆಸರಿನಲ್ಲಿ ಹೇಳಲ್ಪಡುವ ಇಷ್ಟು ಒಂದು 250 ಗ್ರಾಮ್ ತೂಕ ಬರುವಷ್ಟು ಗಾತ್ರ ಆಗುತ್ತೆ. ಹಾಗೆ ನೋಡಿ, ಇದು ಒಂದು ಪ್ರಭೇದ ಇದೆ. ಒಟ್ಟು 3 ಪ್ರಭೇದ ಈ ಗಿಡದಲ್ಲಿ ಅಳವಡಿಕೆ. ಒಂದೇ ಗಿಡದಲ್ಲಿ 3 ಪ್ರಭೇದ ಇದೆ. ಎಷ್ಟು ಪ್ರಭೇದವನ್ನಾದರೂ ಮಾಡಬಹುದು. ಓಕೆ. ಕೊಂಬೆಗಳು ಎಷ್ಟಿದೆಯೋ ಅಷ್ಟು ಜಾತಿ ನಿಮಗೆ ಲಭ್ಯವಿದ್ದರೆ ಅಳವಡಿಕೆ ಮಾಡಿದರೆ ಅದು ಉತ್ಕೃಷ್ಟವಾಗಿ ನಿಮಗೆ ಸಹಕಾರಿ ಫಲವನ್ನು ನೀಡುತ್ತೆ ಅನ್ನೋದರಲ್ಲಿ ಇದು ಒಂದು ಪ್ರಾತ್ಯಕ್ಷತೆ. ಎಷ್ಟು ವರ್ಷ ಬದುಕುತ್ತೆ ಸರ್ ಈ ಗಿಡ? ಅದು ಈ ವಿಚಾರದಲ್ಲಿ ಈ ರೀತಿ ನಾವು ಕಸಿ ಕಟ್ಟಿದಂತಹ ಸುಂಡೆ ಗಿಡಕ್ಕೆ ಕಸಿ ಕಟ್ಟಿದಂತಹ ಬದನೆ ಸುಮಾರು 4 ರಿಂದ 5 ವರ್ಷ ನಮಗೆ ಫಲವನ್ನು ನೀಡುತ್ತೆ ಅನ್ನೋದಕ್ಕೆ ಅಲ್ಲಿ ಇರ್ತಕ್ಕಂಥ ಒಂದು ಸಾಕ್ಷತೆ. ಇದು ಪ್ರಾತ್ಯಕ್ಷವಾಗಿರ್ತಕ್ಕಂಥ ಸಾಕ್ಷಿ. ನಾನು ಇಲ್ಲಿಗೆ ಬಂದಾಗ ಇಲ್ಲಿಗೆ ಬಂದು 5 ವರ್ಷದಲ್ಲಿ ಅದು ಫಲವನ್ನು ನೀಡ್ತಿತ್ತು. ಈಗ 2-3 ತಿಂಗಳಲ್ಲಿ ಒಣಗೋಗಿದೆ. ಅದರ ಬೇರಿನಲ್ಲಿ ಬಂದಂತಹ ಗಿಡ ಇದರಲ್ಲಿ ಈಗ ಮತ್ತೆ ಫಲವನ್ನು ನಿರೀಕ್ಷಿಸ್ತಾ ಇದ್ದೀವಿ. ನನ್ನದೇ ತೋಟದಲ್ಲಿರ್ತಕ್ಕಂತಹ ಕಿತ್ತಳೆಯನ್ನು ನಾನು ಏರ್ ಲೇಯರ್ ಗ್ರಾಫ್ಟಿಂಗನ್ನು ಮಾಡ್ತೇನೆ. ಅದು ಒಂದು ಕಲೆ. ಆ ಕ್ರಾಫ್ಟ್ನೊಂದಿಗೆ ನೋಡಿ, ಈಗಾಗಲೇ ಫಲ ಇದೆ. ಹೌದು ಸರ್, ಈಗಾಗಲೇ ಫಲ ಇದೆ. ಇಂತಹ ಗಿಡಗಳನ್ನು ನನ್ನ ತೋಟಕ್ಕೆ ಬಂದ ನನ್ನ ಆತ್ಮೀಯರಿಗೆ ನಾನು ಬಹುಮಾನವಾಗಿ ಅಥವಾ ಬಳುವಳಿಯಾಗಿ ಕೊಟ್ಟು ಪ್ರೋತ್ಸಾಹವನ್ನು ಮಾಡ್ತಾಯಿದ್ದೇನೆ.